ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಿಮಗೆ ನಾನು ಹೇಳ್ತೀನಿ, ಇವಾಗ ಟ್ರೆಂಡಿಯಾಗಿರುವಂಥ ಡಿಸೈನ್ಸ್ಗಳು, ಬ್ಲೌಸ್ ಡಿಸೈನ್ಸ್ಗಳನ್ನ ಕಸ್ಟಮರ್ ತೊಗೊಬಂದು ತೋರಿಸ್ತಾರೆ. ಅದರಲ್ಲಿ ಇವಾಗ ತುಂಬ ಟ್ರೆಂಡಿಯಾಗಿರುವಂಥ ಡಿಸೈನ್ ಅಂದರೆ ಕಟ್ ವರ್ಕ್ ಬ್ಲೌಸ್ ಡಿಸೈನು. ಕಟ್ ವರ್ಕ್ ಬ್ಲೌಸ್ ಡಿಸೈನ್ನ ನೀವು ಸ್ಟಿಚ್ ಮಾಡ್ತೀರಾ, ಆದರೆ ಕಟ್ ವರ್ಕ್ ಶೇಪ್ ಅನ್ನೋದು ನೀಟಾಗಿ ಕೂರ್ತಾ ಇರಲ್ಲ ಅವ್ರ ಬಾಡಿಗೆ. ಯಾಕೆ, ಏನು ಅದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ನೀವೇನು ಪ್ರಾಬ್ಲಮ್ ಮಾಡ್ತಾಯಿದ್ದೀರಾ, ಮತ್ತು ಸ್ಟಿಚಿಂಗಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು, ಸ್ಟಿಚಿಂಗಲ್ಲಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಪೂರ್ತಿಯಾಗಿ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನಾನು ಈ ಸ್ಕ್ಯಾಲಪ್ ಸ್ಕೇಲ್ ಅನ್ನೋದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಓಕೆನಾ, ನೋಡಿ ಸ್ಕ್ಯಾಲಪ್, ಬಿಗ್ ಸ್ಕ್ಯಾಲಪ್ ಇದ್ದಾಗ ಈ ರೀತಿಯಾಗಿ ಸ್ಕ್ಯಾಲಪ್ ಶೇಪ್ನ ಯೂಸ್ ಮಾಡಬೇಕು. ಸ್ಮಾಲ್ ಸ್ಕ್ಯಾಲಪ್ ಇದ್ದಾಗ ಈ ರೀತಿಯಾಗಿ ಸ್ಕ್ಯಾಲಪ್ ಶೇಪ್ನ ಯೂಸ್ ಮಾಡಬೇಕು. ಮತ್ತು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕೋನ್ ಶೇಪಲ್ಲಿ ಈ ರೀತಿಯಾಗಿ ಶೇಪ್ ಬಂದಾಗ ಈ ರೀತಿಯಾಗಿ ಶೇಪ್ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. 3 ಡಿಸೈನು ಕೂಡ ಒಂದೇ ಸ್ಕೇಲಲ್ಲಿರುತ್ತೆ. ಸ್ಟ್ರೈಟ್ ಲೈನ್ ಕೂಡ ಇರುತ್ತೆ. 4 ಡಿಸೈನ್ ಇರುತ್ತೆ ಅಂದ್ಕೊಳ್ಳಿ. 4 in 1 ಫ್ಯಾಷನ್ ಟೆಂಪ್ಲೇಟ್ ಅಂತ ಅಂದ್ಬಿಟ್ಟು ಈ ಸ್ಕೇಲ್ ಹೆಸರು. ಇದನ್ನು ನೀವು ಫ್ಲಿಪ್ಕಾರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದ ಏನಿದೆ, ಮತ್ತು ನೆಕ್ಸ್ಟು ಬ್ಲೌಸು ಅವ್ರಿಗೆ ಯಾವ ರೀತಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಆ ಕಟ್ ವರ್ಕ್ ಶೇಪ್ ಅನ್ನೋದನ್ನ ನೋಡ್ಕೊಳ್ಳಿ. 14 + 1 15 ಇಂಚ್ ಇದೆ. 14 + 1 15 ಇಂಚ್ ಇದೆ. ನೆಕ್ಸ್ಟ್ ಈ ಸೈಡ್ ಅಷ್ಟೇ 14 + 1 15 ಇಂಚು. ಬ್ಲೌಸಿನ ಉದ್ದ ಬಂದು 14 + 1 15 ಇಂಚು. ಡೀಪ್ ನೆಕ್ಗೆ ಫುಲ್ಲು ತೋಳಿಗೆ, ಮುಂದಕ್ಕೆ, ಹಿಂದಕ್ಕೆ, ಮುಂಭಾಗದ ಡೀಪು, ಹಿಂಭಾಗದ ಡೀಪು, ಅಲ್ಲಿಗೆಲ್ಲ ನಾನು 10.5 + 1 ಇಂಚ್ 11.5 ಇಂಚ್. ಓಕೆ. ನೆಕ್ಸ್ಟ್ 14 + 1 15 ಇಂಚ್. 14 + 1 15 ಇಂಚು. ಮುಂಭಾಗದ ಉದ್ದ 14 + 1 15 ಇಂಚ್, ಯಾಕಂದರೆ ಪ್ರಿನ್ಸಸ್ ಕಟ್ ಮಾಡ್ತಾಯಿದ್ದೀನಿ. 14 + 1 15 ಇಂಚ್. 14 + 1 15 ಇಂಚ್. ಇದು ಅಷ್ಟೇ 14 + 1 15 ಇಂಚ್. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು 14 + 1 15 ಇಂಚ್. ಇದು ಕೂಡ 14 + 1 15 ಇಂಚ್. ಶೋಲ್ಡರ್ ಭುಜ ಬಂದು 5 ಇಂಚು. 5 ಇಂಚು. ಶೋಲ್ಡರ್ ಪಟ್ಟಿ ಬಂದು 3.5 ಇಂಚಿದೆ. ಶೋಲ್ಡರ್ ಪಟ್ಟಿ ಬಂದು 3.5 ಇಂಚಿದೆ. ಭುಜ 5 ಇಂಚಿದೆ. ಶೋಲ್ಡರ್ ಪಟ್ಟಿ ಬಂದು 3.5 ಇಂಚಿದೆ. ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ತಗೋತೀನಿ. ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ ನೋಡ್ತೀನಿ. 3.5 ಇದೆಯಾ, 3 ಇದೆಯಾ ಅಂತ. 2.5 3 ಇಡೋಣ. 3.5 ಬೇಡ, ಜಾಸ್ತಿ ಆಗಿಬಿಡುತ್ತೆ. 3.25 ಇಟ್ಬಿಡೋಣ. ಭುಜ ಬಂದು 5 ಇಂಚು. 3.25 ಬಂದು 3.25 ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. 3.25 ಬಂದು ಶೋಲ್ಡರ್ ಪಟ್ಟಿ. ನೆಕ್ಸ್ಟ್ ಆರ್ಮೋಲ್ ಲೆಂತ್ ಬಂದು 5.5 ಇದೆ. 5.5 ಆರ್ಮೋಲ್ ಲೆಂತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 5 ಇಂಚು ಭುಜ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಲೆಂತು, ಕಂಕುಳಿನ ಉದ್ದ 5.5. ನೆಕ್ಸ್ಟ್ ಇವಾಗ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಇದನ್ನು ಮಾರ್ಕ್ ಮಾಡೋಣ. ನೆಕ್ಸ್ಟ್ ಇದನ್ನು ಕೂಡ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಾದಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಅವ್ರದ್ದು ಇದೇ ಸುತ್ತಳತೆ ಬಂದು 8.25 ಇಂಚಿದೆ. ಇದೇ ಸುತ್ತಳತೆ ಬಂದು 8.25 ಇಂಚಿದೆ. ಇದೇ ಸುತ್ತಳತೆ ಬಂದು 8.25 ಇಂಚಿದೆ. ಓಕೆನಾ. ಆರ್ಮೋಲ್ ರೌಂಡ್ ಎಷ್ಟಿರುತ್ತೆ ಅಂತ ನೋಡೋಣ. 8.25 ಇದೆ. ಆರ್ಮೋಲ್ ರೌಂಡ್ ಬಂದು 8.25 ಇದೆ. ಎಕ್ಸಾಕ್ಟಾಗಿ ಬರ್ತಾಯಿದೆ ಬಿಡಿ. 8.25 ಇಂಚ್ ಎಕ್ಸಾಕ್ಟಾಗಿ ಬರುತ್ತೆ ಅವ್ರಿಗೆ. 8.25 ಇಂಚ್. ಆರ್ಮೋಲ್ ಡೌನಿಂಗು 5.5 ಇಳಿಸ್ಕೊಂಡಿದ್ದೀನಿ. ಅವ್ರದ್ದು ಇದೇ ಸುತ್ತಳತೆ ಬಂದು 8.25 ಇಂಚ್. 8.25 ಇಂಚಿದೆ. ನೆಕ್ಸ್ಟ್ ಆರ್ಮೋಲ್ ರೌಂಡ್ ಬಂದು 8 ಇಂಚು. 8.25 ಇಂಚು. 5.5 ಇಂಚು ಡೌನಿಂಗ್ ಇಳಿಸ್ಕೊಂಡಿದ್ದೀನಿ. ನೆಕ್ಸ್ಟು 5 ಇಂಚು ಶೋಲ್ಡರು. ನೆಕ್ಸ್ಟು 5.5 ಇಂಚು ಆರ್ಮೋಲ್ ಲೆಂತ್ ಕೆಳಗಡೆ. ನೆಕ್ಸ್ಟು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ 5 ಇಂಚು. ಇಲ್ಲಿಂದ ಇಲ್ಲಿಗೆ 5.5 ಇಂಚು. ಇಲ್ಲಿಂದ ಇಲ್ಲಿಗೆ 5 ಇಂಚು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚು. ನೆಕ್ಸ್ಟ್ ಇದು ಇದೇ ಸುತ್ತಳತೆ 8.25 ಇಂಚು. ಇದು 3 ಇಂಚು. ಎಕ್ಸ್ಟ್ರಾ 3 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಪ್ರಿನ್ಸಸ್ ಕಟ್ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಆರ್ಮೋಲ್ ರೌಂಡ್ ಏನಿದೆ ಅಂತ ನೋಡ್ತೀನಿ. ಆರ್ಮೋಲ್ ರೌಂಡು 8.5. ನೆಕ್ಸ್ಟು 26.5. 6 4 24. 6.5 26. 6.25. 6.25 ವೇಸ್ಟ್ ರೌಂಡ್ ಬಂದು 6.25 ಇದೆ. 2 ಇಂಚ್ ಬಂದು ಡಾಟ್ ಬಿಡ್ತು. 2.5 ಬಂದು
ಎಕ್ಸ್ಟ್ರಾ ಮಾರ್ಜಿನು, ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟು ಫ್ರಂಟ್ ನೆಕ್ ಡೀಪು. ಫ್ರಂಟ್ ನೆಕ್ ಡೀಪ್ ಅಂದರೆ 7.5. ಫ್ರಂಟ್ ಬ್ರಾಡು ಇಲ್ಲಿ ನಿಮಿಷ, ಇದು 1.25 ಇಂಚಿದೆ. 1.25 ಇಂಚು. ಫ್ರಂಟ್ ಬ್ರಾಡ್ ಬಂದು 2.25 ಇಂಚ್ ಇಡ್ತಾಯಿದ್ದೀನಿ, 1 ಇಂಚ್ ಜಾಸ್ತಿ ಇಡ್ತಾಯಿದ್ದೀನಿ. ರೌಂಡ್ ಶೇಪ್ ಮಾರ್ಕ್ ಮಾಡ್ತೀನಿ. ಆಮೇಲೆ ಇದು ರೌಂಡು. ನೆಕ್ಸ್ಟ್ ಇವ್ರದ್ದು ಎದೆ ಸುತ್ತಳತೆ 8.25 ಇಂಚ್ ಇರೋದ್ರಿಂದ 8×4 32, 34, 35, 3.5 ಇಂಚ್ ಇಲ್ಲಿ ಏನು ಡಾಟ್ ಸ್ಪೇಸು 3.5 ಇಂಚು, 2 ಇಂಚು ಡಾಟ್ ವಿಡ್ತು, 3 ಇಂಚು ಡಾಟ್ ಲೆಂತು. 3 ಇಂಚ್ ಡಾಟ್ ಲೆಂತ್ ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಬೇಕು. ಸ್ಟ್ರೈಟ್ ಲೈನ್ ಈ ರೀತಿಯಾಗಿ ಮಾರ್ಕ್ ಮಾಡಿ ಈ ರೀತಿಯಾಗಿ ಶೇಪ್ ತೆಗಿಬೇಕು. ಇದು ಪ್ರಿನ್ಸಸ್ ಕಟ್ ಶೇಪ್, ಇಂಪಾರ್ಟೆಂಟ್ ಶೇಪ್, ಪ್ರಿನ್ಸಸ್ ಕಟ್ ಶೇಪ್ ಇದು. ನೆಕ್ಸ್ಟು ಈ ರೀತಿಯಾಗಿ ಇದನ್ನು ಕ್ರಾಸಾಗಿ ಹಿಡ್ಕೊಂಡು 3.5 ಇಂಚ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋದು. ಮಾಡ್ಕೊಂಡೀಗ ಆದಮೇಲೆ ಇದನ್ನ ಈ ರೀತಿಯಾಗಿ ಅರ್ಧ, ಈ ರೀತಿಯಾಗಿ ಶೇಪ್ನ ತೆಗಿಬೇಕು. ಇದು ಪ್ರಿನ್ಸಸ್ ಕಟ್ ಶೇಪು. ಜಾಸ್ತಿ ಬೆಂಡಾದರೂ ಮಾಡಿ, ಒಟ್ಟಿನಲ್ಲಿ ಈ ರೀತಿಯಾಗಿ ಬಂದರೆ ನೀಟಾಗಿ ಬರುತ್ತೆ. ಫಿಟ್ಟಿಂಗ್ ಸ್ಟಿಚಲ್ಲಿ ಆದಮೇಲೆ ಕರೆಕ್ಟಾಗಿ ಬರುತ್ತೆ ಇದು. ಓಕೆನಾ? 1/2 ಇಂಚ್ಗೆ ಈ ರೀತಿಯಾಗಿ ಮಾಮೂಲಿ ರೀತಿಯಾಗಿ ಕ್ರಾಸಾಗಿ ತೆಗಿಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ನೆಕ್ಸ್ಟ್ ಇದು ವೇಸ್ಟ್ ರೌಂಡ್ ಏನಿದೆ, ವೇಸ್ಟ್ ರೌಂಡು 6.5, 6.25, 3 ಇಂಚು. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿ ಬ್ಯಾಕ್ ಪಟ್ಟಿಗೆ ಇದು ಅರ್ಧ ಇಂಚ್ ಇದು ಮಾಡಿಬಿಟ್ಟು ಬ್ಯಾಕ್ ಪಟ್ಟಿ 4 ಇಂಚಿದೆ, 4 ಇಂಚ್ ಮಾರ್ಕ್ ಮಾಡೋಣ. ನೆಕ್ಸ್ಟು ಬ್ಯಾಕ್ ಬ್ರೌಡ್ 3, ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಾದ್ಮೇಲೆ ಇವಾಗ ಇದನ್ನು ನಾನು ಕಟ್ ವರ್ಕ್ ಶೇಪ್ಗೆ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಫುಲ್ಲು ರೌಂಡ್ ಶೇಪ್ ಇದೆ ಅಲ್ವಾ, ಫುಲ್ಲು ರೌಂಡ್ ಶೇಪ್ ತೊಗೊಳಕ್ಕೆ ಹೋಗಬೇಡಿ. ಇದೇ ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಈ ಥರ ಸ್ಕ್ಯಾಲಪ್ ಫುಲ್ಲು ರೌಂಡ್ ಶೇಪ್ ಏನಾದರೂ ಸ್ಕ್ಯಾಲಪ್ ತೊಗೊಂಡ್ರೆ ಅದು ಮೂತಿ ಚೂಪಾಗಿ ಹಿಂಗೆ ಎದ್ಬಿಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅರ್ಧಕ್ಕೆ ಸ್ಕ್ಯಾಲಪ್ ತೊಗೊಳ್ಳಿ, ಅರ್ಧಕ್ಕೆ ಸ್ಕ್ಯಾಲಪ್ಪು. ಅರ್ಧಕ್ಕೆ ಸ್ಕ್ಯಾಲಪ್ ಈ ಥರ. ಅರ್ಧಕ್ಕೆ ಸ್ಕ್ಯಾಲಪು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕೆ ಸ್ಕ್ಯಾಲಪು. ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕೆ ಸ್ಕ್ಯಾಲಪು. ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಇದೇ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಕ್ಯಾಲಪ್ಗೆ ಶೇಪ್ನ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಮೂತಿ ಶಾರ್ಪ್ನೆಸ್ಸು ಕೊಟ್ರಿ ಅಂದೆ ನಿಜ ಹೇಳ್ತೀನಿ, ಅದು ಫಿನಿಶಿಂಗ್ ಅನ್ನೋದು ಹೋಗ್ಬಿಡುತ್ತೆ. ಇವಾಗ ಸ್ಕೇಲ್ ತೊಗೊಂಡಿದ್ದೀನಿ ನಾನು, ಸ್ಕೇಲಲ್ಲಿ ಶೇಪ್ ಅದೇ ಥರ ಇತ್ತು ಎಕ್ಸಾಕ್ಟಾಗಿ, ಅದಕ್ಕೆ ನಾನು ಅಷ್ಟೇ ಕೊಟ್ಟೆ ಅಂದರೆ ಪಕ್ಕವು ಅದು ಬ್ಲೌಸು ಹದಗೆಟ್ಟೋಗ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಇಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಮಾರ್ಕು. ಜಾಸ್ತಿ ಶಾರ್ಪ್ನೆಸ್ ಕೊಡೋಕೆ ಹೋಗ್ಬೇಡಿ. ನಾನು ಕಟ್ ವರ್ಕ್ ಶೇಪ್ ಯಾವ ರೀತಿಯಾಗಿ ಮಾರ್ಕ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ ವರ್ಕ್ ಶೇಪ್ನ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಕೆಳಗಡೆನೂ ಅದೇ ಥರನೇ ಮಾರ್ಕ್ ಮಾಡಬೇಕು. ಜಾಸ್ತಿ ಸ್ಕ್ಯಾಲಪ್ ಅನ್ನೋದನ್ನ ಕೊಡೋಕೆ ಹೋಗ್ಬೇಡಿ. ಇದನ್ನು ಯಾವ ರೀತಿಯಾಗಿ ಮೇಡಮ್ ಎಲ್ಲ ಸ್ಕ್ಯಾಲಪ್ ಕೊಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಈಗ ಇದನ್ನು ಮಾರ್ಕ್ ಮಾಡ್ತೀನಿ. ಈ ರೀತಿಯಾಗಿ
ರೌಂಡ್ ಶೇಪಾಗಿ ಬರಲಿ. ಸ್ಕ್ಯಾಲಪ್ಪು ಫ್ರಂಟು ಬ್ಯಾಕು ಕೆಳಗಡೆ ಮೇಲ್ಗಡೆ ಎಲ್ಲ ಸ್ಕ್ಯಾಲಪ್ಪು. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳೋಣ. ಶೇಪ್ ಅನ್ನೋದನ್ನ ನೀಟಾಗಿ ಕೊಡಬೇಕಾಗಿದೆ. ಓಕೆನಾ. ನೆಕ್ಸ್ಟ್ ಇದು ನಾನು ಎಷ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಇಷ್ಟೇ ನೀಟಾಗಿ ನಿಮ್ಮದು ಬರಬೇಕು ಶೇಪ್ ಅನ್ನೋದು. ನೆಕ್ಸ್ಟ್ ಇಲ್ಲಿ ಇದೇನಿಲ್ಲ, ಜಸ್ಟ್ ಈ ಥರ ಆ ಸ್ಕ್ಯಾಲಪ್ ಶೇಪ್ ಇದೆಯಲ್ಲ ಅದನ್ನು ಕೊಡಿ ಸಾಕು. ನೋಡಿ ಎಷ್ಟು ನೀಟಾಗಿ ಇದನ್ನ ಇಲ್ಲಿ ಶಾರ್ಪ್ನೆಸ್ ಅಂದ್ಕೊಟ್ಟು ಸ್ವಲ್ಪ ಶಾರ್ಪ್ನೆಸ್ ಕೊಡ್ತೀನಿ. ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸ್ಕ್ಯಾಲಪ್ಪು. ಇದು ಸ್ಕ್ಯಾಲಪ್ಪು ತುಂಬ ಬ್ರಾಡ್ ಇದ್ದರೂ ಕಷ್ಟ ಸ್ವಲ್ಪ, ಯಾಕಂದರೆ ಮಸಲ್ಸ್ ಜಾಸ್ತಿ ಇರುತ್ತೆ ನೋಡಿ ಅವ್ರಿಗೆ. ಏನೂ ಇದು ಮೂತಿ ಚೂಪ್ ಅನ್ನೋದು ಬರೋಲ್ಲ. ನಮ್ಮಂಥ ಸಣ್ಣಕ್ಕಿರೋರಿಗೆ ಸ್ವಲ್ಪ ಬೋನ್ಸ್ ಜಾಸ್ತಿ ಇರೋರಿಗೆ ಸ್ವಲ್ಪ ಮೂತಿ ಶಾರ್ಪ್ನೆಸ್ ಮಾಡಿರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇವಾಗ ಇದು ಫ್ರಂಟ್ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಸೈಡಲ್ಲಿ. ನೆಕ್ಸ್ಟ್ ಇವಾಗ ಇದು ಸ್ಕ್ಯಾಲಪ್ಪು. ನೆಕ್ಸ್ಟ್ ಸ್ಕ್ಯಾಲಪ್ ಕಟ್ ಮಾಡಬೇಕು. ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಫ್ರಂಟು, ಈ ರೀತಿಯಾಗಿ ಕಟ್ ಮಾಡಬೇಕು. ನೀವು ಯಾವ ರೀತಿಯಾಗಿ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಕಟ್ ಮಾಡ್ತಾ ಹೋಗಿ. ಅಷ್ಟೇ, ಜಾಸ್ತಿ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಪ್ರಿನ್ಸಸ್ ಕಟ್ ಶೇಪ್ ತೆಗಿತಾ ಇದ್ದೀನಿ ನೋಡಿ, ಈ ಥರ. ಹೀಗೆ ನೋಡಿ, ಇದು ನೋಡಿ ಅರ್ಧ ಇಂಚ್. ಈ ಥರ ಅರ್ಧ ಇಂಚ್. ನೆಕ್ಸ್ಟ್ ಇದ್ದ ಕಟ್ ರಾಂಗು, ಇದು ರಾಂಗ್ ಹಾಕ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಬರುತ್ತೆ ಶೇಪ್ ಅನ್ನೋದು, ಈ ರೀತಿಯಾಗಿ ಬರುತ್ತೆ. ಇದು ಎಕ್ಸಾಕ್ಟಾಗಿ ಬರುತ್ತೆ ನೋಡಿ. ಕಟ್ ವರ್ಕ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ, ಇಲ್ಲೂ ಅಷ್ಟೇ ಕಟ್ ವರ್ಕ್ ಶೇಪ್ ಅನ್ನೋದು ಇಷ್ಟೇ ನೀಟಾಗಿ ನಿಮ್ಮದು ಕೂಡ ಬರಬೇಕು. ಇದು ಬ್ಯಾಕ್ ಹುಕ್ ಮಾಡ್ತಾ ಇರೋದು ನಾನು. ನೆಕ್ಸ್ಟು ತೋಳ್ಗೂ ಕೂಡ ಕಟ್ ವರ್ಕ್ ಇರ್ತೀನಿ. ಇವಾಗ ತೋರಿಸ್ತೀನಿ. ತೋಳಿನ ಉದ್ದ ಬಂದು 10.5 ಇದೆ. 10.5 + 1 ಇಂಚ್ 11.5 ಇಂಚ್. 10.5 + 1 ಇಂಚ್ 11.5 ಇಂಚ್. ಸ್ಲೀವ್ ಡೌನಿಗೆ ಬಂದು 3 ಇಂಚ್ ಇದೆ. 10.5 + 1 ಇಂಚ್ 11.5 ಇಂಚ್. ಸ್ಲೀವ್ ಡೌನಿಗೆ ಬಂದು 3 ಇಂಚ್ ಇದೆ. 10.5 + 1 ಇಂಚ್ 11.5 ಇಂಚ್. ಸ್ಲೀವ್ ಡೌನಿಗೆ ಬಂದು 3 ಇಂಚ್ ಇದೆ ನೋಡಿ. ಸ್ಲೀವ್ ಡೌನಿಗೆ ಬಂದು 3 ಇಂಚು. 10.5 + 1 ಇಂಚ್ 11.5 ಇಂಚ್. ಸ್ಲೀವ್ ಡೌನಿಗೆ ಬಂದು 3 ಇಂಚ್ ಇದೆ. 10.5 + 1 ಇಂಚ್ 11.5 ಇಂಚ್. ಆರ್ಮೋಲ್ ರೌಂಡ್ ಎಷ್ಟು ಬಂತು ನಮಗೆ? 8.25 ಇಂಚ್ ಬಂದಿದೆ. 8.25 ಇಂಚ್ಗೆ ಆರ್ಮೋಲ್ ರೌಂಡ್ದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದನ್ನು ಮಿಡ್ಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಟ್ರೈಟ್ ಲೈನ್ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು.
ಸ್ಟ್ರೈಟ್ ಲೈನ್ ಈ ರೀತಿ ಮಾರ್ಕ್ ಮಾಡಾದಮೇಲೆ ಇದನ್ನು ನನಗೆ ಫ್ರೀ ಹ್ಯಾಂಡಲ್ಲಿ ಶೇಪ್ ಇರೋದ್ರಿಂದ ಶೇಪ್ ತೆಗಿಯೋಕ್ಕೆ ಬರೋದ್ರಿಂದ ನಾನು ತಕ್ಕೋತೀನಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಮಾರ್ಕಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ. ಸ್ಲೀವ್ ರೌಂಡ್ ಬಂದು 5.25 ಇದೆ. ಸ್ಲೀವ್ ರೌಂಡ್ ಬಂದು 5.25 ಮತ್ತೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ಇದನ್ನು ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡಬೇಕು. ಇದನ್ನು ಎತ್ಕೊಂಡು ಮಾಮೂಲಿ ಇವಾಗ 10.5 + 1 ಇಂಚ್ 11.5 ಇಂಚು. ಆರ್ಮೋಲ್ ರೌಂಡ್ ಬಂದು 8.25 ಇಂಚ್ ಇದೆ. 8.25 ಇಂಚ್ ಮಾರ್ಕ್ ಮಾಡಬೇಕು. ಇದು ಸ್ಕ್ಯಾಲಪ್ ಇದೆ. ಸ್ಕ್ಯಾಲಪ್ ಡಿಸೈನ್ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಕ್ಯಾಲಪ್ ಜಾಸ್ತಿ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ ಸ್ಕ್ಯಾಲಪ್ ಈ ರೀತಿ ಅಂದರೆ ಶೇಪ್ ಜಾಸ್ತಿ ತೆಗಿಯೋಕ್ಕೆ ಹೋಗಬೇಡಿ ಅಂತ, ಸ್ವಲ್ಪ ಮೀಡಿಯಮಾಗಿ ತೆಗೀರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಈ ರೀತಿಯಾಗಿ ಶೇಪ್ ತೆಗಿಬೇಕು. ನೆಕ್ಸ್ಟ್ ಫ್ರಂಟ್ಗೆ ಈ ರೀತಿಯಾಗಿ ಮಿಡ್ಗೆ ಕಟ್ಸ್ಕೊಡ್ಬೇಕು. ಇದು ನೆಕ್ಸ್ಟ್ ಈ ರೀತಿಯಾಗಿ ಏನಪ್ಪ ಈ ಸೈಡ್ ಕಟ್ಸ್ಕೊಡ್ಬೇಕು. ನೆಕ್ಸ್ಟ್ ಇದಕ್ಕೆ ಜಾಯಿಂಟ್ ಮಾಡೋಕ್ಕೆ ನೋಡಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಎಕ್ಸ್ಟ್ರಾ. ಯಾಕಂದರೆ ಇಲ್ಲಿ 8.25 ಮಾತ್ರ ಬಂದಿದೆ, ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಂದಿಲ್ಲ. ಸರಿನಾ. ನೋಡಿ ಯಾವ ರೀತಿಯಾಗಿ ಸ್ಕ್ಯಾಲಪ್ ಶೇಪ್ ಬಂದಿದೆ ಅಂತ ಈ ರೀತಿಯಾಗಿ ಬರಬೇಕು. ಬಟ್ಟೆ ಮೇಲೆ ಯಾವ ರೀತಿಯಾಗಿ ಇಟ್ಟು ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಫಸ್ಟು ತೋಳು ಕಟ್ ಮಾಡ್ಕೊಬಿಡಿ, ಯಾಕಂದರೆ ತೋಳಿಗೆ ಬೇಕಾಗಿರೋದು ಮೇನಾಗಿ ಬಟ್ಟೆ. ಯಾಕಂದರೆ ಏನೇ ಪ್ಯಾಚ್ ಮಾಡಿದ್ರು ತೋಳು ಕಾಣಿಸುತ್ತೆ, ಅದಕ್ಕೋಸ್ಕರ ಪ್ಯಾಚಿಂಗ್ ಮಾಡೋದು ಬೇಡ. ಓಕೆನಾ. ನೆಕ್ಸ್ಟ್ ಇದು ತೋಳಾಯಿತು. ನೆಕ್ಸ್ಟ್ ಇವಾಗ ಬ್ಯಾಕ್ ಯಾವ ಥರ ಕಟ್ ಮಾಡೋದಂತ ತೋರಿಸ್ತೀನಿ. ಇದೆಲ್ಲ ಗೊತ್ತಿರುತ್ತೆ, ಕಟ್ಟಿಂಗ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದರೆ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಕಟ್ ವರ್ಕ್ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇದು ಫ್ರಂಟು. ಫ್ರಂಟ್ಗೂ ಸಾಲುತ್ತೆ, ಯಾಕಂದರೆ ಇವರು ಸ್ಮಾಲ್ ಸೈಜ್ ಇದ್ದಾರೆ ಅದಕ್ಕೆ. ಇದು ಈ ಸೈಡು. ಇದು ಈ ಥರ. ನೋಡಿ ಇದು ಪೇಪರು, ಇದು ಕ್ಯಾನ್ವಾಸ್ ಪೇಪರ್ ಥರನೇ ಇದು ಪೇಪರು. ಈ ಪೇಪರು ಆನ್ಲೈನಲ್ಲಿ ಸಿಗುತ್ತೆ. 2 ಸೈಡೂ ಡಬಲ್ ಸೈಡೂ ಇದು ಫ್ಯೂಸ್ ಆಗುತ್ತೆ. ಡಬಲ್ ಸೈಡ್ ಫ್ಯೂಸಿಂಗ್ ಪೇಪರ್ ಅಂತ ಹೇಳ್ಬಿಟ್ಟು ಇದೆ ಹೆಸರು. ನಾವು ಇವಾಗ ರಫ್ ಆಗಿರೋ ಕ್ಯಾನ್ವಾಸ್ ಪೇಪರ್, ಈಗ ಪ್ಯಾಚ್ ವರ್ಕ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಕ್ಯಾನ್ವಾಸ್ ಪೇಪರು, ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೆಡ್ ಥರ ಕೂತ್ಕೊಳ್ಳುತ್ತೆ ಬ್ಲೌಸು. ಬಟ್ ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಹಾಕಿರೋ ಥರನೇ ಕಾಣಿಸಲ್ಲ, ಇದೊಂಥರ ಗಮ್ ಥರ ಸ್ಟಿಫ್ ಆಗಿಬಿಡುತ್ತೆ ಬಟ್ಟೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಐರನ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ. ಈ ಬಟ್ಟೆನ ಯೂಸ್ ಇದು ಡಬಲ್ ಸೈಡ್ ಫ್ಯೂಸಿಂಗ್ ಪೇಪರ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಐರನ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಬರೀ ಪ್ಲೇನಾಗಿ ಇದು ಇಟ್ಬಿಟ್ಟು ನಾವು ಕ್ಯಾನ್ವಾಸ್ ಪೇಪರ್ನ ಐರನ್ ಮಾಡ್ತೀವಲ್ಲ, ಇಟ್ಬಿಟ್ಟು ಕ್ಯಾನ್ವಾಸ್ ಪೇಪರ್ನ ಬಟ್ಟೆ ಮೇಲೆ ಈ ಥರ ಐರನ್ ಮಾಡ್ತೀವಲ್ಲ ನೆಕ್ ಕ್ಯಾನ್ವಾಸ್ನ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು ಪೂರ್ತಿ ಐರನ್ ಬಾಕ್ಸ್ಗೆ ಕಚ್ಕೊಬಿಡ್ತದೆ. ಇದು ಬಟ್ಟೆ 2 ಸೈಡೂ ಗಮ್ ಥರ, ಇದು 2 ಸೈಡು ಕಚ್ಕೊಳ್ಳುತ್ತೆ. ಇದೇನಿದ್ರು ಏನು ಗೊತ್ತಾ, ಇವಾಗ ಇಲ್ಲಿ ನಾನು ಇಲ್ಲಿ ಇದು ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಕಟ್ ವರ್ಕ್ ಶೇಪ್ ಅಲ್ವಾ. ತೋಳು ಇದು ಎರಡೂ ಮೇನ್ ಕ್ಲಾತು ಮತ್ತು ಈ ಲೈನಿಂಗ್ ಎರಡೂ ಸೇರಿ ಇದು ಒಳಗಡೆ ಇರಬೇಕು. ಇನ್ನೂ ಆಚೆ ಏನಾರು ಬಂತು ಐರನ್ ಬಾಕ್ಸ್ ಸಿಕ್ಕೋತಂದರೆ ಐರನ್ ಬಾಕ್ಸನ್ನು ಹಿಡ್ಕೊಬಿಡುತ್ತೆ. ಇದು ಡಬಲ್ ಸೈಡ್ ಫ್ಯೂಸಿಂಗ್ ಪೇಪರ್ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇದು ಕಟ್ ವರ್ಕ್ ಶೇಪ್ಗೆ ಸ್ವಲ್ಪ ಯೂಸ್ ಆಗುತ್ತೆ, ಯಾಕಂದರೆ ಕಟ್ ವರ್ಕ್ ಶೇಪು ಸ್ಟಿಫಾಗಿ ಕೂರಲಿ ಅನ್ನೋದಕ್ಕೋಸ್ಕರ. ಮತ್ತು ನೆಕ್ಸ್ಟ್ ಇದು ಸ್ಕ್ಯಾಲಪ್ ಡಿಸೈನ್ ಮಾಡೋಕ್ಕೆ ಈ ಸ್ಕೇಲ್ ಇಂಪಾರ್ಟೆಂಟು.
ನಾನು ತಿಳಿಸಿದ್ದೀನಿ. ಇವೆರಡು ಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದು ಬಟ್ಟೆ. ಇದು ಡಬಲ್ ಸೈಡ್ ಫ್ಯೂಸಿಂಗ್ ಪೇಪರು 300 ಸಮಥಿಂಗ್ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ಸ್ಕ್ಯಾಲಪ್ ಡಿಸೈನ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸಸ್ ಕಟ್ತು ಯಾವ ರೀತಿಯಾಗಿ ಶೇಪ್ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ. ಕಪ್ ಶೇಪ್ ನೋಡಿ, ಕಪ್ಸ್ ಹಾಕ್ಬಿಟ್ರೆ ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೆಕ್ಸ್ಟು ಕಟ್ ವರ್ಕ್ ಎಷ್ಟು ಸ್ಟಿಫಾಗಿ ಕೂರಿಸಿದ್ದೀನಿ ನೋಡಿ, ಐರನ್ ಮಾಡಿ. ಇಷ್ಟೇ ಸ್ಟಿಫಾಗಿ ನೀವು ಕೂಡ ಕೂರಿಸ್ಬೇಕು. ಸ್ಟಿಫಾಗಿ ಕೂರಿದೆ ಅಂತ ಇಲ್ಲಿ ಇವಾಗ ಇದಕ್ಕೆ ಏನಪ್ಪ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಅಂದರೆ ಉಲ್ಟಾ ತಿರುಗಿಸಿ ಸ್ಟಿಚ್ ಆಗ್ತಿವೆ ನೋಡಿ. 1-2 ಇಂಚಿಗೆ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡು ಆ ರೀತಿಯಾಗಿ ಮಾಡ್ತೀನಿ. ಮತ್ತು ಬ್ಯಾಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬ್ಯಾಕು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಓಕೆನಾ. ಇವಾಗ ಉಲ್ಟಾ ತಿರುಗಿಸಿ ಇದಕ್ಕೂ ಕೂಡ ಡಬಲ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋಣ ನೋಡಿ. ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಕ್ಯಾನ್ವಾಸ್ ಪೇಪರ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ನನಗೆ ಆಮೇಲೆ ಹೊಳೀತು, ಏನಂದರೆ ಇದು ಈ ರೀತಿಯಾಗಿ ಅಂದರೆ ಒಂದು ಸ್ಟಿಫ್ನೆಸ್ ಆಗಿ ಕೂರಬೇಕು ಈ ಕಟ್ ವರ್ಕ್ ಡಿಸೈನ್ಸ್ ಅಂದರೆ ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕೆಲವೊಂದು ವೀಡಿಯೋಸ್ನ ನೋಡ್ತಿರ್ಬೇಕಾದ್ರೆ ಸ್ಟಿಫ್ನೆಸ್ ಆಗಿ ಬಟ್ಟೆನ ಕೂರಿಸುತ್ತೆ. ಬೋಟಿಕೆಲ್ಲ ಸ್ಟಿಫಾಗಿ ಕೂರಿಸಿರ್ತಾರೆ ಬಟ್ಟೆನ ನೋಡಿ, ಅದು ಈ ಥರನೇ ಕೂರಿಸೋದು ಅವರು. ಅಂದರೆ ಇದು ಸ್ವಲ್ಪ ಏನಪ್ಪ ಐರನ್ ಬಾಕ್ಸ್ ಸಿಕ್ಕೊಂಡು ಅದು ಒಂದು ಸ್ವಲ್ಪ ಕಂಟಿಡ್ದೋ ಥರ ಎಲ್ಲ ಶಿಂಕ್ ಆಗಿಬಿಡುತ್ತೆ. ಅದು ಐರನ್ ಬಾಕ್ಸ್ಗೆ ಸಿಗದೇ ಇರೋ ಥರ ನೀವು ಎಲ್ಲನೂ ರಿಮೂವ್ ಮಾಡ್ಕೊಂಡಿರಬೇಕು ಐರನ್ ಮಾಡೋ ಮುಂಚೆಗೇ. ಬೇಕಾದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ಹೇಳ್ತಾರೆ, ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ದೇನೆ ಐರನ್ ಏನಾದರೂ ಮಾಡೋಕ್ಕೆ ಹೋದಾಗ ಬೇಕಾದರೆ ನೋಡಿ, ಅದು ಶೇಪ್ ಅನ್ನೋದು ಶ್ರಿಂಕ್ ಆಗುತ್ತೆ. ಇದು ಬಟ್ಟೆ ಅನ್ನೋದು ಶ್ರಿಂಕ್ ಆಗುತ್ತೆ. ಇದು ಡಬಲ್ ಕ್ಯಾನ್ವಾಸು ಒಂಥರ ಗಮ್ ಥರ ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ. ಆಮೇಲೆ ಐರನ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಶೇಪ್ ಇಟ್ಕೊಂಡು ಐರನ್ ಮಾಡಿ. ಏನಾದರೂ ನೀವು ಹಾಗೆ ಐರನ್ ಮಾಡೋಕ್ಕೆ ಹೋದ್ರಿ ಅಂದರೆ ಹೇಳ್ತಾ ಇರೋದು ಏನಪ್ಪ, ಏನಾದರೂ ರಿಂಕಲ್ಸ್ ಏನಾದರೂ ಇತ್ತು ಬಟ್ಟೆ ಅದೇ ಥರನೂ ಕೂರಿಸ್ಬಿಟ್ಟಿದ್ದೀನಿ ಐರನ್ ಮಾಡಿ ಅಂದಾಗ ಅದು ಗಮ್ ಥರ ಕಚ್ಕೊಬಿಟ್ಟಿರುತ್ತೆ. ಬಟ್ಟೆನ ಕೀಳೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ. ನೋಡಿ ಇವಾಗ ಇದು ಎಕ್ಸ್ಟ್ರಾ ಈ ಕ್ಯಾನ್ವಾಸ್ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ಗೆ ಆಗುತ್ತೆ ಇದು ಕ್ಯಾನ್ವಾಸು. ನೆಕ್ಸ್ಟು ಬ್ಯಾಕ್ ಸೈಡು ಅಷ್ಟೇ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಟ್ರಿಮ್ ಮಾಡಲೇಬೇಕು, ಸ್ವಲ್ಪ ಮಾತ್ರ ಬಿಡಬೇಕು, ಅರ್ಧ ಇಂಚಷ್ಟು ಅಷ್ಟೇ. ಇಷ್ಟೇ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟನ್ನು ಮಾತ್ರ ಬಿಟ್ಕೊಳ್ಳಿ. ಈಗ ತೋರಿಸ್ತೀನಿ, ಕಟ್ಸ್ಕೊಡ್ತೀನಿ ಇಲ್ಲೆಲ್ಲ. ಇಲ್ಲೊಡೆ ತಿರುಗಿಸ್ತಾ ಇದ್ದೀನಿ ಇವಾಗ ಉಲ್ಟಾ, ಸೀದಾ ಕಡೆಯಿಂದ ಉಲ್ಟಾ ಕಡೆಗೆ ತಿರುಗಿಸ್ತಾ ಇದ್ದೀನಿ. ಈ ಥರ ಬರಬೇಕು, ಈ ಥರ ಸ್ಟಿಫಾಗಿ ಕೂರಿಸ್ಬೇಕು ನಾವು. ನೋಡಿ ಈ ರೀತಿಯಾಗಿ ಕೂರಿಸ್ಬೇಕು, ಐರನ್ ಮಾಡಿ ಕೂರಿಸ್ಕೊ ಬರ್ತೀನಿ ನಾನು. ಇದನ್ನು ನೀಟಾಗಿ ನೀವು ನೋಡ್ಕೊಳ್ಳಿ, ಓಕೆನಾ. ಇದನ್ನು ಐರನ್ ಮಾಡಿ ಕೂರಿಸ್ತೀನಿ ನಾನು ಕಟ್ ವರ್ಕ್ ಶೇಪಲ್ಲಿ. ನೆಕ್ಸ್ಟು ಫ್ರಂಟ್ಗೂ ಇದೇ ಥರ ಕಟ್ ಮಾಡ್ಕೋಬೇಕು.
ಫ್ರಂಟ್ಗೆ ಇದೇ ಥರ ಕೂರಿಸ್ಕೊಳ್ಳೋಣ. ಇದನ್ನ ಉಲ್ಟಾ ತೆಗೆಸಿ ಈ ಥರ ಸ್ಟಿಫಾಗಿ ಐರನ್ ಮಾಡ್ಕೊಬರ್ಬೇಕು. ಫೈನಲ್ ಟಚ್ ಫಿನಿಶಿಂಗ್ ಈ ಥರ ಬಂದಿದೆ. ಕಟ್ ವರ್ಕ್ ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ. ತೋಳಿಗೆ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಫ್ರಂಟೇ ಆಗಿರ್ಬೋದು, ಕೆಳಗಡೆ ಬ್ಯಾಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೀವು ಕಟಿಂಗ್ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ನಮ್ಮ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ. ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡ್ಬೋದು.